ಸಿದ್ದರಾಮಯ್ಯ ಅವ್ರ ಹತ್ರ ನಾವೆಲ್ಲ ಒಂದು ಮಹಿಳಾ ತಂಡ ಸೇರಿ ನಾಗಲಕ್ಷ್ಮಿ ಅವ್ರಿಗೆ ಕೊಡಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂತ ನಾವೆಲ್ಲ ಡಿಮ್ಯಾಂಡ್ ಮಾಡಿದಂತು. ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿ ಈ ವಿಚಾರವಾಗಿ ನಾನು ಧ್ವನಿ ಎತ್ತಲೇಬೇಕು ಅನ್ನೋಂತ ಒಂದು ಅಮಾನವೀಯತೆ, ಮನುಷ್ಯತ್ವ, ಒಂದು ಹೆಣ್ಣು ಅನ್ನೋಂಥದ್ದು ಇದ್ದಿದ್ರೆ ಸೌಜನ್ಯನ ಹುಡುಕೊಂಡು ಬರ್ತಾ ಇದ್ರು. ಶುಕ್ರವಾರ ಬನ್ನಿ ಅಂತ ಹೇಳಿದ್ರು, ಶುಕ್ರವಾರ ಕಾಲ್ ಮಾಡಿದೆ, ಸೌಜನ್ಯ ತಾಯಿ ಸಹ ಬಂದಿದ್ರು, ಎಲ್ಲಾರು ಬಂದಿದ್ರು. ನಾವು ಬರ್ತಾ ಇದೀರಿ, ಇಲ್ಲ ಇಂಪಾರ್ಟೆಂಟ್ ಮೀಟಿಂಗ್ ತುಮಕೂರ್ಗೆ ಹೋಗ್ಬೇಕು, ಅರ್ಜೆಂಟ್ ಮೀಟಿಂಗ್ ಅಂತ ಹೇಳಿ ಹೋದ್ರು. ಸೌಜನ್ಯ ಅನ್ನೋ ವಿಚಾರಕ್ಕೆ, ಸೌಜನ್ಯ ಅನ್ನೋ ಹೆಸರಿಗೆ ನೀವು ಬರೋದಿಲ್ಲ, ನಾವು ಬರ್ತೀರಂದ್ರೇನು ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ. ಇನ್ ಯಾವ ಪುರುಷೋತ್ತಕ್ಕೋಸ್ಕರ ಇವ್ರು ಮಹಿಳಾ ಆಯೋಗದ ಅಧ್ಯಕ್ಷೆ? ನೀವಂತೂ ಬಂದಿಲ್ಲ, ನಾವು ಬರ್ತೀರಂದ್ರೇನು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಕ್ಲೀನ್ ಆಗಿ ಗೊತ್ತಾಗುತ್ತೆ ನಿಮಗೆ ಸೌಜನ್ಯ ಅನ್ನೋ ವಿಚಾರ ಅವಶ್ಯಕತೆ ಇಲ್ಲ. DCM ಬಂದು ಈ ರಾಜ್ಯದ ರಾಜಕಾರಣಿಗಳೇ ಕಾಮುಕರ ಜೊತೆ, ಅತ್ಯಾಚಾರಿಗಳ ಜೊತೆ ಇದ್ದಾರೆ ಅಂತ ತೋರಿಸ್ಕೊಟ್ಟಿದ್ದು ಇದೇ ಮಂಜುನಾಥ ಸ್ವಾಮಿ, ಇದೇ ಅಣ್ಣಪ್ಪ ಸ್ವಾಮಿ. ನಮಗ್ ದೇವ್ರ ಧ್ವನಿ ಕೊಟ್ಟಿರುವಾಗ, ಕಾನೂನಿನ ಅರಿವು ನಮ್ಗಿರುವಾಗ, ಪ್ರತಿಯೊಂದು ವಿಚಾರದ ಬಗ್ಗೆ ಗೊತ್ತಿರುವಾಗ ಮಾತಾಡಕ್ಕೆ ದುಡ್ಡು ಕೊಡ್ಬೇಕಾ? ನ್ಯಾಯದ ಪರ ಹೋರಾಟ ಮಾಡಕ್ ದುಡ್ಡು ಕೊಡ್ಬೇಕಾ? ರೀಲ್ಸ್ ಪ್ರಚಾರದ್ರಲ್ಲಿ ಬೇಡ, ಸೇವೆದಲ್ಲಿರ್ಲಿ. ನಿಮ್ಮ ರೀಲ್ಸ್ ನಿಜವಾದ ರಿಯಲ್ ಲೈಫ್ ರೀಲ್ಸ್ ಆಗಿದ್ರೆ ನೀವು ಇಷ್ಟರಲ್ಲೇ ಬಂದು ಸೌಜನ್ಯ ಮನೇನ ಭೇಟಿ ಮಾಡ್ತೀರಾ. ನನ್ನ ಮೊಬೈಲಲ್ಲೇ ಮೆಸೇಜಸ್ ಕೊಡ್ತೀನಿ, ಎಷ್ಟು ಸಲ ಮೆಸೇಜ್ ಮಾಡಿದೀನಿ. ನಿಮಗ್ ಟೈಮ್ ಇಲ್ಲ ಅಲ್ಲ, ಧರ್ಮಸ್ಥಳಕ್ಕೆ ಬರಕ್ ನಿಮಗ್ ಪೆಟ್ರೋಲ್ ಇಲ್ಲ, ಸಮಯ ಇಲ್ಲ, ದಾರಿ ಗೊತ್ತಿಲ್ಲ. ಸೌಜನ್ಯನ ಶಾಪ ಖಂಡಿತವಾಗ್ಲೂ ಬಿಡೋದಿಲ್ಲ. ಅತ್ಯಾಚಾರಿಗಳಿಗಂತೂ ಯಾರು ನೀವೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದೀರಾ, ಬಿಕಾಸ್ ಎಂಜಲ್ ಕಾಸ್ಗೆ, ಅಧಿಕಾರದ ಆಸೆಗೆ, ಅವನ್ ಕೊಡುವಂತ ಭಿಕ್ಷೆ ಹಣಕ್ಕೆ ಬಕೆಟ್ ಆಗಿ ಅವನ ಪಾದನ ಮುಕ್ಕೊಂಡು ಅವನಿಗೆ ಸಲಾಮ್ ಹೊಡ್ಕೊಂಡಿರುವಂತ ಈ ರಾಜ್ಯ ಸರ್ಕಾರದಲ್ಲಿರುವಂತ ಕೆಲ ಸಚಿವರು, ಶಾಸಕರು, ಅಧಿಕಾರಿಗಳು, ನಿಮ್ಮೆಲ್ಲರಿಗೂ ಧಿಕ್ಕಾರ.